ತುಮಕೂರು ಜಿಲ್ಲೆ ನಮ್ಮ ಬೆಂಗಳೂರು ನಗರಿಗೆ ತುಂಬ ಸಮೀಪದಲ್ಲಿದೆ. ಹೇಗೆ ಬೆಂಗಳೂರು ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಆಗಿನ ಹಲವಾರು ಉದ್ಯಮಗಳಿಗೆ ಕೇಂದ್ರ ಆಗಿದೆಯೋ, ಅದರಲ್ಲೂ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಾದಂಥ ಇಂಡಸ್ಟ್ರಿಯಲ್ ಹಬ್ ಆಗಿದೆ. ಇನ್ಸ್ಟಿಟ್ಯೂಷನ್ಸ್ಗಳಿರ್ಬೋದು, ಹೆಲ್ತ್ ಸೆಕ್ಟರು, ಪ್ರತಿ ಒಂದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಮುಂಚೂಣಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ತುಮಕೂರು ನಗರ ಈಗಾಗಲೇ ಇಲ್ಲಿ ಏರ್ಪೋರ್ಟ್ದು ಸರ್ವೆ ಆಗಿದೆ. 2ನೇ ಏರ್ಪೋರ್ಟ್ ಮಾಡಬೇಕು ಅಂತೇಳಿ, ಸ್ಟೇಡಿಯಂ ಮಾಡಬೇಕು ಅಂತೇಳಿ KIADBಯಿಂದ 42 ಎಕರೆನ ಅವರಿಗೆ ಹಸ್ತಾಂತರಕ್ಕೆ ಇನ್ನೊಂದು ತಿಂಗಳಲ್ಲೇ ಆ ಕೆಲಸಗಳು ನಡೀತಾ ಇದ್ದಾವೆ. ಹೀಗೆ ಹಲವಾರು ಚಟುವಟಿಕೆಗಳು ಇಲ್ಲಿ ಹತ್ತಿರದಲ್ಲೇ ನಮಗೆ ವಸಂತ ನರಸಾಪುರ, ಅಂತರಸ್ನಹಳ್ಳಿ, ಹಿರೇಹಳ್ಳಿ ಈ ಭಾಗದಲ್ಲಿ ಇಂಡಸ್ಟ್ರೀಸ್, ಮಲ್ಟಿನ್ಯಾಷನಲ್ ಕಂಪನೀಸಿಂದ ಹಿಡ್ಕೊಂಡು ನಮ್ಮ ಸ್ಥಳೀಯ ಸಂಸ್ಥೆಗಳು ಅಲ್ಲಿ ಕಾರ್ಯಾರಂಭ ಮಾಡಿದ್ದಾವೆ. ಹತ್ತಿರದಲ್ಲೇ ಗುಬ್ಬಿನಲ್ಲಿ HAL ಹೆಲಿಕಾಪ್ಟರ್ ಡಿವಿಷನ್ನು ಈಗ ಅತ್ಯಂತ ಚಟುವಟಿಕೆಗಳು ಸುಗಮವಾಗಿ ನಡೀತಾ ಇದ್ದಾವೆ. ಈಗಾಗಲೇ ಅಲ್ಲಿ 1800 ಜನ ಸಿಬ್ಬಂದಿ ವರ್ಗ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಹತ್ತಿರದಲ್ಲೇ ನಮಗೆ ಫುಡ್ ಪಾರ್ಕ್ ಇದೆ, ಜಾಪನೀಸ್ ಟೆಕ್ನಾಲಜಿ ಪಾರ್ಕ್ ಇದೆ, ಇಂಡೋ ಜಪಾನು 2 ಕಂಬೈಂಡಾಗಿ ಅಲ್ಲೂ ಕಾರ್ಯಾರಂಭಗಳು ಮಾಡಿದ್ದಾವೆ. ಇದಕ್ಕೆ ಮುಂದುವರೆದು ನಮ್ಮ ಉದ್ದೇಶ ತುಮಕೂರು ಜಿಲ್ಲೆಯ ಎಲ್ಲ ಸರ್ಕಾರಿ ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಸಬಲೀಕರಣ ಮಾಡಬೇಕು. ಮಾಧ್ಯಮ ಶಾಲೆಗಳಲ್ಲಿ ಓದಿ ಬಂದಿದ್ದೀವಿ, ನಮ್ಮದೇ ಆದಂಥ ಬುದ್ಧಿಶಕ್ತಿ ಇದೆ. ಆಮೇಲೆ ನಮಗಿರ್ತಕ್ಕಂಥ ಆ ಬದ್ಧತೆ, ಕಮಿಟ್ಮೆಂಟು ನಗರವಾಸಿಗಳಲ್ಲಿ ಅಷ್ಟು ನಾವು ಕಾಣೋದಿಲ್ಲ. ಒಂದು ನಮಗೆ ಕೊರತೆ ಇದ್ದಿದ್ದು ಸ್ಪೋಕನ್ ಇಂಗ್ಲೀಷು ಸಂವಹನದ ಒಂದೇ ನಮಗೆ ತೊಂದರೆ ಇದ್ದು, ಅದನ್ನು ಈಗ ದಿನ ನಾವು ಅದರಲ್ಲೂ ಗಟ್ಟಿ ಆಗ್ತಾ ಇದ್ದೀವಿ. ಈ ವಿದ್ಯಾರ್ಥಿಗಳಿಗೆ ಒಂದು ಎಕ್ಸ್ಪೋಜರ್ ಕೊಡಬೇಕು. ಅವ್ರಿಗೆ ಇಂಡಸ್ಟ್ರಿಯಲಿಸ್ಟ್ಗಳನ್ನ ಕರೆಸಿ ಇಲಾಖೆಗಳ್ನ ಇಲ್ಲಿಗೆ ಕ್ಯಾಂಪಸ್ಗಳಿಗೆ, ಇದೊಂದೇ ಅಲ್ಲ, ಎಲ್ಲ ಸರ್ಕಾರಿ ಪದವಿ ಕಾಲೇಜುಗಳ ಕ್ಯಾಂಪಸ್ಗಳಿಗೆ ಭೇಟಿ ಕೊಡೋ ಥರ ಮಾಡಿ ಇಲಾಖೆಯಲ್ಲಿರ್ತಕ್ಕಂಥ ಅವರ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸೋವಂಥ ಚಟುವಟಿಕೆ ಆಗಬೇಕು. ಹಾಗೆಯೇ ಕಂಪ್ನಿಗಳು ಇಲ್ಲಿಗೆ ಭೇಟಿ ಕೊಡಬೇಕು, ಕ್ಯಾಂಪಸ್ ಡ್ರೈವ್ ನಡೀಬೇಕು. ಬರೀ ಖಾಸಗಿ ಸಂಸ್ಥೆಗಳು ಅವ್ರದ್ದೇ ಆದಂಥ ಒಂದು ಮೀಡಿಯಾ ಮುಖಾಂತರ ಅವರು ಅಪ್ರೋಚ್ ಮಾಡ್ತಿದ್ದಾರೆ ಕಂಪ್ನೀಸ್ಗಳನ್ನ. ಸರ್ಕಾರಿ ಕಾಲೇಜುಗಳಲ್ಲೂ ಈ ಥರದ ಕಾರ್ಯಕ್ರಮಗಳು ನಡಿಬೇಕು ಅಂತೇಳಿ ಇದೊಂದು ಪ್ರಯತ್ನ ಇಲ್ಲಿ ಶುರು ಮಾಡಿದ್ದೀವಿ. ಇವತ್ತು ಇದಕ್ಕೆ ತುಮಕೂರಿನ ಇರ್ತಕ್ಕಂಥ ಎಲ್ಲ ಡಿಗ್ರಿ ಕಾಲೇಜುಗಳು, ಅದು ಯೂನಿವರ್ಸಿಟಿಲಿ ಇರ್ತಕ್ಕಂಥ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಇರ್ಬೋದು, ಇಲ್ಲಿ ಕೋಎಡ್ ಡಿಗ್ರಿ ಕಾಲೇಜು, ಆಮೇಲೆ ಈ ಕಾಲೇಜು, ತಾವುಗಳೇ ನೋಡ್ತಾ ಎಷ್ಟು ಸುಸಜ್ಜಿತವಾಗಿ ಇರ್ತಕ್ಕಂಥ ಈ ಕಾಲೇಜಿನ ವಿದ್ಯಾರ್ಥಿಗಳು ಅವಕಾಶದಿಂದ ವಂಚಿತರಾಗಬಾರ್ದು. ಅವರು ಫೈನಲ್ ಇಯರ್ ಬಂದಾಗ ಅಥವಾ ಈಗ ಕೋರ್ಸ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆದಮೇಲೆ ನಾವೊಂದು ಎಂಟ್ರಿ ಪಾಯಿಂಟ್ ಕೊಟ್ಟರೆ, ಅವ್ರಿಗೆ ಯಾವುದಾದ್ರು ಒಂದು ಸಂಸ್ಥೆ ಮುಖಾಂತರ ಒಂದು ಅವಕಾಶಗಳನ್ನ ಕಲ್ಪಿಸ್ಕೊಟ್ರೆ ಅವ್ರಿಗೆ ಹಿಂದಕ್ಕೆ ತಿರುಗೇ ನೋಡೋದಿಲ್ಲ. ಅವರು ಹಂತವಾಗಿ ಬೆಳ್ಕೊಂಡು ಹೋಗ್ತಿರ್ತಾರೆ. ಅವರು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಇರ್ಬೋದು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸಸ್ ಇರ್ಬೋದು. ಹಾಗೆ ತುಮಕೂರು ನಗರದಲ್ಲಿ ITI ಡಿಪ್ಲೊಮೊ ಕಾಲೇಜಸ್ಗಳಿದ್ದಾವೆ, ಅವ್ರಿಗೂ ಅಷ್ಟೇ ಒಂದು ಸಣ್ಣದಾದಂಥ ಎಕ್ಸ್ಪೋಜರ್ ಅವ್ರಿಗೆ ಸಿಗಬೇಕು ಅಂತೇಳಿ. ಹಾಗಾಗಿ ಇವತ್ತಿಲ್ಲಿ ಹಲವಾರು ಇಲಾಖೆಗಳ ಅಧಿಕಾರಿಗಳು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗಿರ್ತಕ್ಕಂಥ ಕಾಳಜಿ ನಮ್ಮ ಮಕ್ಕಳಿಗೆ, ಸರ್ಕಾರಿ ಕಾಲೇಜ್ನಲ್ಲಿ ಓದ್ತಾ ಇರೋಂಥ ಮಕ್ಕಳಿಗೆ ಒಂದು ಅವಕಾಶಗಳು ಕಲ್ಪಿಸ್ಕೊಡೋಣ. ಅವರಲ್ಲಿ ಇರ್ತಕ್ಕಂಥ ಸ್ಕೀಮ್ಗಳೇನಿದೆ, ಪ್ರೋಗ್ರಾಮ್ಸ್ಗಳು ಏನಿದೆ, ಅವ್ರಿಗೊಂದು ಬುಕ್ಲೆಟ್ ಕೊಡೋ ಥರನೋ ಅಥವಾ ಅದರಲ್ಲಿ ಕೆಟಗರಿ ವೈಸ್ ಅವ್ರಿಗೆ ಏನೇನು ಅನುಕೂಲತೆ ಇದೇ 6ನೇ ತಾರೀಕು ಮಂಗಳವಾರ ಇಲ್ಲಿಗೆ ಕ್ಯಾಂಪಸ್ ಡ್ರೈವ್ ಕಾರ್ಯಕ್ರಮಕ್ಕೆ, ಯುವ ಸಬಲೀಕರಣ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ತೀವಿ ಅಂತೇಳಿ ಇಲ್ಲಿವರೆಗೂ ಕನ್ಫರ್ಮೇಷನ್ನು ಕೊಟ್ಟಿದ್ದಾರೆ. ಅವರು ಇಲ್ಲಿ ಕ್ಯಾಂಪಸ್ಸಲ್ಲೇ ಫಸ್ಟ್ ರೌಂಡ್ ಒಂದು ಇಂಟರ್ವ್ಯೂಗಳ ಥರ ಮಾಡಿ ಅದರಲ್ಲೇ ಅವ್ರಿಗೇನಾದರೂ
ಎಸ್ ಅನ್ಸ್ಬಿಟ್ರೆ ಇಲ್ಲೇನೋ ಆಫರ್ ಲೆಟ್ರು ಕೊಡೋಂಥ ಅವಕಾಶ ಇಲ್ಲ ಅಂತೇಳಿದ್ರೆ ಅವ್ರಿಗೆ ಅವರ ಸಂಸ್ಥೆಗೆ ಅವ್ರನ್ನ ಕರೆಸ್ಕೊಂಡು ಸೆಕೆಂಡ್ ರೌಂಡು ಥರ್ಡ್ ರೌಂಡು ಅಥವಾ ಕೆಲವರಿಗೆ ಇಂಟರ್ನ್ಶಿಪ್ಪಲ್ಲಿ ಅವಕಾಶಗಳು ಕೊಡೋಂಥದ್ದು ಅಥವಾ ಅವ್ರಿಗೇನಾದರೂ ಟ್ರೈನಿಂಗ್ ಕೊಡೋಂಥದ್ದು. ಈಗ ನಮ್ಮ ಸ್ಕಿಲ್ ಡಿಪಾರ್ಟ್ಮೆಂಟ್ನವರು ಬಂದಿದ್ದಾರೆ, ಅವ್ರಿಗೆ ಹಲವಾರು ಕೌಶಲ್ಯತೆ ಸಿಗೋಂಥದ್ದು. ಈಗ ಅವ್ರ ಹತ್ರನೇ ಪರಿಚಯ ಮಾಡಿಸ್ಕೊಂಡ್ಬಿಡ್ತೀವಿ ಅವ್ರು ಯಾರ್ಯಾರು ಇದ್ದಾರೆ ಅಂತೇಳಿ. ಈಗ ಇಲ್ಲಿ ಇಂಡಸ್ಟ್ರಿ ಕಾಮರ್ಸ್ನವ್ರು ಇದ್ದಾರೆ, KIDB KSSIDCನವ್ರು ಇದ್ದಾರೆ, ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ನವ್ರು ಇದ್ದಾರೆ, ಲೀಡ್ ಬ್ಯಾಂಕ್ನವ್ರು ಇದ್ದಾರೆ, SBIನವರು, ಆಮೇಲೆ ಸ್ಕಿಲ್ ಡಿಪಾರ್ಟ್ಮೆಂಟ್ನವ್ರು ಇಲ್ಲಿ ನಮ್ಮೊಂದಿಗೆ ಇದ್ದಾರೆ ಇಲ್ಲಿ. ಹಾಗೆಯೇ ಕಾಲೇಜು ಪ್ರಿನ್ಸಿಪಾಲ್ರು ಹಾಗೂ ಸಿಬ್ಬಂದಿ ವರ್ಗದವ್ರು ಇದ್ದಾರೆ. ಅದ್ರ ಜೊತೆಗೆ ತುಮಕೂರಿನ ನಾಗರಿಕರು ಅವರು ಅಷ್ಟು ಆಸಕ್ತಿ ವಹಿಸ್ಕೊಂಡು ನಾವು ನಿಮ್ಮ ಜೊತೆ ನಿಲ್ತೀವಿ ಅಂತೇಳಿ, ಕಾಲೇಜ್ ಜೊತೆ ಇರ್ತೀವಿ ಅಂತೇಳಿ ಆ ಕಾಲೇಜ್ ನಮ್ಮ ತುಮಕೂರು ಹಿರಿಯ ನಾಗರಿಕರುಗಳು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಅವತ್ತು ಬೆಳಿಗ್ಗೆ 9:30 ಮಂಗಳವಾರ 6ನೇ ತಾರೀಕು 9:30 ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಇಲ್ಲಿ. ಅವತ್ತು ಪೂರ್ತಿ ದಿನ ಇಟ್ಕೋಬೇಕು ಅಂತಿದ್ದೀವಿ. ಕೆಲವು ಕಂಪನೀಸ್ಗಳು ಇಲ್ಲ, ನಮ್ಮ ಮಧ್ಯಾಹ್ನ 2-2:30 ತನಕ ನಾವು ಹೊರಡ್ತೀವಿ, ಅಷ್ಟೊಳಗಡೆ ನಾವೆಲ್ಲ ನಮ್ಮ ಪ್ರೊಸೀಜರ್ ಎಲ್ಲ ಮುಗಿಸ್ಬಿಡ್ತೀವಿ, ಫಾರ್ಮಾಲಿಟೀಸು ಅಂತ ಹೇಳಿದ್ದಾರೆ. ಒಂದು ಉದ್ದೇಶ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಆತ್ಮಸ್ಥೈರ್ಯ ಕೊಡಬೇಕು ಅಂತೇಳಿ. ಇಂಟರ್ವ್ಯೂ ಅಂದ ತಕ್ಷಣ ಗಾಬರಿ ಆಗ್ಬಿಡ್ತಾವೆ, ಇಷ್ಟೇನಾ ಇದು ಇಂಟರ್ವ್ಯೂ ಅನ್ನಂಗೆ ಇರ್ಬೇಕು. ಅವರೆಲ್ಲರೂ ನಮ್ಮ ಥರನೇ ಒಂದು ಅವಕಾಶ ಸಿಕ್ಕಿತ್ತು, ಒಂದು ಕಂಪ್ನಿಗಳಲ್ಲಿ ಎಂಟ್ರಿ ಆಗಿದ್ದಾರೆ, ಅಲ್ಲಿ HR ಆಗಿದ್ದಾರೆ, ಅದು ಅಡ್ಮಿನ್ ಸೈಡ್ ಎಂಟ್ರಿ ಆಗಿರ್ತಾರೆ, ಅವ್ರುಗಳೇ ಬಂದು ಇಂಟರ್ವ್ಯೂ ಮಾಡ್ತಾರೆ. ನಮ್ಮ ಊರಿನವರೇ, ನಮ್ಮ ಜಿಲ್ಲೆಯವರೇ. ಕಾಲೇಜಿನಲ್ಲಿ ಸುಮಾರು 4,000 ಸ್ಟೂಡೆಂಟ್ಸ್ ಇದ್ದಾರೆ ಸರ್. ಅದರಲ್ಲಿ ಮೆಜಾರಿಟಿ ಆಫ್ ದೆಮ್ ಕಮ್ ಫ್ರಮ್ ರೂರಲ್ ಏರಿಯಾಸ್. ಹಾಗಾಗಿ ಅವ್ರಿಗೆ ಈ ವರ್ಷ ನಾವು ಕಲಿಕೆ ಜೊತೆ ಕೌಶಲ್ಯ ಗೌರ್ಮೆಂಟ್ ಕಡೆಯಿಂದ ಒಂದು ಶುರು ಆಗಿದೆ ಸರ್, ಒಂದು ಪ್ರೋಗ್ರಾಮ್ ಶುರು ಆಗಿದೆ, ಕಲಿಕೆ ಜೊತೆ ಕೌಶಲ್ಯ ಅಂತ. ಅದರಲ್ಲಿ ತುಂಬ ಸ್ಟೂಡೆಂಟ್ಸ್ ಅದರಿಂದ ಅನುಕೂಲ ಆಗ್ತಾ ಇದೆ ಅವ್ರಿಗೆ. ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಮೀಡಿಯಾ ಆ್ಯಂಡ್ ಫಿಲ್ಮ್ ಮೇಕಿಂಗ್ ಇದೆ, ಅದು ಕಲಿಕೆ ಜೊತೆ ಕೌಶಲ್ಯದಲ್ಲಿ. ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಇದೆ, GST ಟ್ಯಾಲಿ, ಆ ಥರ ಎಲ್ಲ ಕೋರ್ಸಸ್ ಈಗ ಕಲಿಕೆ ಜೊತೆ ಕೌಶಲ್ಯ ಅಂಡರಲ್ಲಿ ಶುರು ಮಾಡಿದ್ದಾರೆ. ಅವರು ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು GST ಟ್ಯಾಲಿ ಅವರೆಲ್ಲ ಲೈಸೆನ್ಸಿಂಗ್ ಮೋಡಲ್ಲಿ ಅವರು ಕಲಿಸ್ಕೊಟ್ಟಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ಗೆ, ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ, ಥರ್ಡ್ ಇಯರ್ ಸ್ಟೂಡೆಂಟ್ಸ್ಗೆ. ಅದರಿಂದ ಅವ್ರಿಗೆ ತುಂಬ ಉಪಯೋಗ ಆಗ್ತಾ ಇದೆ. ನೆಕ್ಸ್ಟ್ ಅವ್ರಿಗೆ ಇಮಿಡಿಯೇಟ್ ಡಿಗ್ರಿ ಆಗಿದ ತಕ್ಷಣ ಮೋಸ್ಟ್ಲಿ ಅವರು ದೇ ಕ್ಯಾನ್ ಗೋ ಫಾರ್ ಜಾಬ್, ಆ ಥರ ಇದೆ, ಸ್ಕಿಲ್ ಬರ್ತಾ ಇದೆ ಅವರಲ್ಲಿ. ಅದು ತುಂಬ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಿದೆ ಅಂತ ತುಂಬ ಖುಷಿಯಾಗಿದೆ. ಈ ಸಲ ಬರೀ 5th ಸೆಮ್ 6th ಸೆಮ್ ಮಾತ್ರ ಆಗಿತ್ತು. ನೆಕ್ಸ್ಟ್ ಇಯರಿಂದ 5th 6th 2 ಸೆಮ್ಮು ಆಗುತ್ತೆ ಸರ್. ಈ ಸಲ ಬರೀ 6th ಸೆಮ್ ಅಲ್ಲಿ ಮಾತ್ರ 50 hours ತಗೊಂಡಿದ್ದಾರೆ. ನೆಕ್ಸ್ಟ್ ಅವ್ರು 100 hours ತಗೊಂಡು ಪೂರ್ತಿ 1 ವರ್ಷ ಅವ್ರಿಗೆ ಸ್ಕಿಲ್ ಬೇಸ್ಡ್ ಕೋರ್ಸಸ್ನ ಮಾಡ್ತಾರೆ. ಅದು ನಮ್ಮ ರೂರಲ್ ಏರಿಯಾ ಇಂದ ಬರೋ ಮಕ್ಕಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಬೇರೆ ಕೋರ್ಸಸ್ಸು ಶುರು ಆಗ್ಬೋದು, ಅದು ನಾವು ವಿ ಹೋಪ್ ಸೊ ಸರ್. ಎಲ್ಲರೂ ನಮ್ಮ ಕಾಲೇಜ್ಗೆ ಬಂದಿರೋದು ವಿ ಆರ್ ಥ್ಯಾಂಕ್ಫುಲ್ ಟು ಯು ಆ್ಯಂಡ್ ಇಟ್ ಈಸ್ ಎ ವೆರಿ ಗುಡ್ ಇನಿಷಿಯೇಟಿವ್ ಟೇಕನ್ ಬೈ ಸರ್.